ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಓಕೆ ಬನ್ನಿ, ಕಟಿಂಗ್ ಮಾಡೋದಕ್ಕೆ ಏನು ಬೇಕಂತ ನೋಡೋಣ. ವೀಲಿಂಗ್ ಮಾರ್ಕರು, ಸಿಸರು, ಸ್ಕೇಲು, ಮೆಜರ್ಮೆಂಟ್ ಟೇಪು, ಮಾರ್ಕಿಂಗ್ ಚಾಕ್. ಲೈನಿಂಗ್ನ 2 ಫೋಲ್ಡ್ ಇರೋದು ಆ ಸೈಡ್ ಹೋಗಿ ಡಬಲ್ ಫೋಲ್ಡ್ ಇರೋದ್ರಿಂದ ಸೈಡ್ ಬರಲಿ. ಫಸ್ಟ್ ಒಂದು ಲೈನ್ ಹಾಕೊಳ್ಳಿ. ಹಿಂದೆ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಕಟ್ ಮಾಡ್ಕೊಂಡಾಯ್ತು. ಅರ್ಧ ಇಂಚು ಹೊಲಿಗೆ ಬಿಟ್ಟು ಲೈನ್ ಹಾಕೊಳ್ಳಿ. 1/2 ಇಂಚು ಇದು ಬಾಡಿ ಮೆಜರ್ಮೆಂಟ್ ಇದೆ. ನೋಡಿ, ಶೋಲ್ಡರು, ಲೆಂತು, ಅಪ್ಪರ್ ಚೆಸ್ಟು, ಫುಲ್ ಬ್ರೆಸ್ಟು, ವೇಸ್ಟು, ಚೆಸ್ಟ್ ಪಾಯಿಂಟು, ಆರ್ಮೋಲ್, ಬ್ಯಾಕ್ ನೆಕ್ ಡೀಪು, ಫ್ರಂಟ್ ನೆಕ್ ಡೀಪು, ಸ್ಲೀವ್ ಲೆಂತು, ಸ್ಲೀವ್ ರೌಂಡ್. ಲೆಂತ್ ತಗೋಣ. ಲೆಂತ್ 14.5 ಇದೆ. ಮಾರ್ಕ್ ಮಾಡ್ಕೊಂಡಿದ್ದೀನಿ, ಲೈನ್ ಹಾಕೊಂಡಿದ್ದೀನಿ. ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ, ತುಂಬ ಈಸಿ ಇದೆ ಕಟಿಂಗು. 5 ಕಾಲು ಶೋಲ್ಡರ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ ಪಟ್ಟಿ 3 ಇಂಚು, ಇಲ್ಲಿ 2 ಕಾಲು ಬರುತ್ತೆ. ಇಲ್ಲಿ ಏನು 5 ಕಾಲು ಇಟ್ಕೊಂಡಿದ್ದೀವಿ, ಒಂದು 5 ಕಾಲು ಇಲ್ಲಿ ಇಟ್ಕೊಳ್ಳಿ. ಒಂದು ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನು 5 ಕಾಲು ಇದೆ, ಇದಕ್ಕೆ ಅರ್ಧ ಇಂಚ್ ಆಡ್ ಮಾಡಿಕೊಂಡ್ರೆ 5 ಮುಕ್ಕಾಲು ಆಗುತ್ತೆ. ಸೊ 5 ಮುಕ್ಕಾಲನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ವೇಸ್ಟ್ ಎಷ್ಟಿದೆ, 34 ಡಿವೈಡೆಡ್ ಬೈ 4 ಅಂದರೆ ಜಾಸ್ತಿ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಈಸಿ ಮೆಥಡಲ್ಲಿ ಟೇಪ್ನ 4 ಫೋಲ್ಡಲ್ಲಿ ಮಾಡ್ಕೊಂಡು ನೋಡಿ. 34 8 ಬರುತ್ತೆ. 8.5 ನಾನು ನಿಮಗೆ ಗೊತ್ತಾಗಲಿ ಅಂತ ಟೇಪ್ನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. 8.5 ಪ್ಲಸ್ಸು ಇಲ್ಲಿ ಬ್ಯಾಕಲ್ಲಿ ಡಾಟ್ ಹಿಡಿತೀವಿ, ಡಾಟಿಗೋಸ್ಕರ 1 ಇಂಚು ಎಕ್ಸ್ಟ್ರಾ. ಈ 1 ಇಂಚು ಎಕ್ಸ್ಟ್ರಾ ಬಿಟ್ಟಿದೆಯಲ್ಲ, ಇಲ್ಲಿಂದನೇ ಮತ್ತೆ ಬ್ಯಾಕ್ ಡಾಟ್ನ ನಾವು ಇಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇದರಲ್ಲಿ ಅರ್ಥ ಅಂದರೆ 4.5ಕ್ಕೆ ಸೆಂಟ್ರ್ ಮಾರ್ಕ್, ಆ ಕಡೆ 1/2 ಇಂಚ್, ಆ ಕಡೆ 1/2 ಇಂಚ್, 1 ಇಂಚನ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ. ಆ 1 ಇಂಚ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಮತ್ತು ಸ್ಟಿಚ್ಚಿಂಗು 2 ಇಂಚ್ ಎಕ್ಸ್ಟ್ರಾ. ಚೆಸ್ಟ್ 40 ಇದೆ. 40 ಡಿವೈಡೆಡ್ ಬೈ 4 ಅಂದರೆ 10 ಇಂಚ್ ಇರುತ್ತೆ. 10 ಪ್ಲಸ್ ಸ್ಟಿಚ್ಚಿಂಗ್ ಇರೋದು. ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಕೇಲ್ನ ಆದಷ್ಟು ದೊಡ್ಡ ತಗೊಳ್ಳಿ ಗೈಸ್, ನನ್ನ ಹತ್ರ ಮಿಸ್ ಆಗಿದೆ ಎಲ್ಲ ದೊಡ್ಡ ಸ್ಕೇಲು. ಇಲ್ಲಿ ಬರ್ತಾ ಬರ್ತಾ ಚೂರು 1/2 ಇಂಚ್ ಡೌನಿಗೆ ತಗೊಳ್ಳಿ. ಹಿಂಗೆ ಡೌನಿಗೆ ತಗೊಳ್ಳೋದ್ರಿಂದ ಸೈಡಲ್ಲಿ ರಿಂಕಲ್ ಬರಲ್ಲ. ಆರ್ಮೋಲ್ ಎಷ್ಟಿದೆ, 19 ಇದೆ. 19 ಜಾಸ್ತಿ ಇರುತ್ತೆ, 18.5 ತಗೊಳ್ಳೋಣ. ಚೂರು ಮೇಲೆ ತಗೊಳ್ಳೋಣ. 19 ಕರೆಕ್ಟಾಗಿ ಬಂದಿದೆ. ಒಂದು 1/4 ಇಂಚು ಆರ್ಮೋಲ್ ಟೈಟ್ ಮಾಡೋಣ. ತುಂಬ ಲೂಸ್ ಆಗುತ್ತೆ ಅನಿಸ್ತಿದೆ. ಓಕೆ, 18.5 ಬಂದಿದೆ. ನೋಡಿ ಇನ್ನೊಂದ್ಸಲ ಟೇಪ್ನ ಹಿಂಗೆ
ನೀವೇನು ರೌಂಡ್ ಹಾಕಿರ್ತೀರ ಅದ್ರ ಮೇಲೆ ಟೇಪ್ನ ತಿರುಗಿಸ್ಕೊಂತ ನೋಡ್ಕೊಳ್ಳಿ. 18ವರೆ ಬಂದಿದೆ. ಇಲ್ಲಿ ಸಹ ಒಂದು ಲೈನ್ ಹಾಕೊಳ್ಳಿ. ನಾವು ಎಷ್ಟು 34 ಇಲ್ಲಿ ಬರ್ಕೊಂಬಿಡಿ. ಇಲ್ಲಿ ಬರ್ಕೊಳ್ಳೋದ್ರಿಂದ ಏನಂದರೆ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಪೂರ್ತಿ ಫಿನಿಶ್ ಆದಮೇಲೆ ಟೇಪ್ ಬೇಕು, ಮೆಜರ್ಮೆಂಟ್ ಬ್ಲೌಸ್ ಬೇಕು ಅನ್ನೋದ್ರೆಲ್ಲ ಇಲ್ಲಿ ಬರ್ದಿರ್ತೀವಿ. 34 ಇಂಚಿಗೆ ವೇಸ್ಟ್ನ ಹಂಗೆ ಹಿಡಿಬೋದು. ಡೀಪ್ ಬಂದು 10.5 ಇದೆ. ನಾಲ್ಕೂವರೆ ತಗೊಳ್ಳೋಣ ಗ್ಯಾಪು. ಬ್ರಾಡ್ ಬಂದು 6.5 ಅಲ್ಲಿ ಬ್ರಾಡ್ ತೆಗೆಯೋಣ. ಲೈನ್ ಹಾಕೊಳ್ಳಿ. ಲೈನ್ ಹಾಕೊಂಡು ಇಷ್ಟೇ ರೌಂಡ್ ಬ್ಯಾಕ್ ರೌಂಡ್ನ ನೀಟಾಗಿ ತೆಗೀರಿ. ಮತ್ತೆ ಇಲ್ಲಿ ಎಷ್ಟು ಬಿಟ್ಟಿದ್ದೀವಿ ಸೆಂಟರ್ ಪಾಯಿಂಟಿಗೆ ಮೆಜರ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಮಾರ್ಕ್ ಮಾಡೋದಕ್ಕೆ 5 ಇಂಚ್ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ನೆಕ್ ಏನಿದೆ ನೆಕ್ ಶೇಪು ಅದಕ್ಕಿಂತ 1/4 ಇಂಚು ಡೌನ್ ಅಲ್ಲಿ ಡಾಟ್ನ ತಗೊಳ್ಳಿ. ವಿಡಿಯೋನ ನಿಧಾನಕ್ಕೆ ಮಾಡ್ತೀನಿ, ತುಂಬ ಈಸಿ ಆಗಲಿ, ಅರ್ಥ ಆಗಲಿ ಅಂತ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟು ಫ್ರಂಟ್ ಚೆಸ್ಟ್ ಪಾಯಿಂಟ್ ಎಷ್ಟಿದೆ 10.5 10ವರೆಗೆ ಮಾರ್ಕು. ನೆಕ್ಸ್ಟು ಚೆಸ್ಟ್ ಡೌನು 13.5 ಪ್ಲಸ್ ಇಲ್ಲಿ ಬೆಲ್ಟ್ ಬರುತ್ತೆ. ಬ್ಯಾಕಿಗಿನ್ನ ಫ್ರಂಟ್ ಯಾವಾಗ್ಲೂ 1.5 ಇಂಚು ಉದ್ದನೇ ಇರುತ್ತೆ. ಸೊ ಹಾಗಾಗಿ ಇದು ಬೆಲ್ಟ್ ಬಂದರೆ 1.5 ಇಂಚು ಬ್ಯಾಕಿಗಿನ್ನ ಫ್ರಂಟ್ ಉದ್ದ ಆಗುತ್ತೆ. ಇದು ಬ್ಯಾಕ್ ಪೂರ್ತಿ ಆಯಿತು. ನಾನು ತಗೋತಿರೋದು ಇಲ್ಲಿ ಫ್ರಂಟನ್ನು ಬ್ಯಾಕಲ್ಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಚೆಸ್ಟ್ ಪಾಯಿಂಟು ಚೆಸ್ಟ್ ಡೌನ್ 4 ಇಂಚು. ಈ 4 ಇಂಚಿದು ಸೆಂಟ್ರಲ್ಲಿ ಇರುತ್ತೆ. ಮತ್ತು ಇದು ಬಿಟ್ಟು ಇಲ್ಲಿ 40 ಇಂಚ್ ಚೆಸ್ಟ್ ಅಂದರೆ 1/4ವರೆಗೂ ಡಾಟ್ನ ನಾವು ಹಿಡಿಬಹುದು. 1/4 1 ಇಂಚು 1/4 ಅಂದರೆ ಟೈಟ್ ಆಗಿಬಿಡುತ್ತೆ. 1/4 ಇನ್ನೊಂದು 2 ಪಾಯಿಂಟ್ ಜಾಸ್ತಿ ಇದ್ರೂ ನಡೆಯುತ್ತೆ. ನೆಕ್ಸ್ಟು ಫ್ರಂಟ್ ಡೀಪ್ ಎಷ್ಟಿದೆ 7.5. ಇಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕೆ ಮಾಡ್ಕೋತೀನಿ ಅಂದರೆ ಹುಕ್ಸ್ ಪಟ್ಟಿ ಲೆಂತ್ ಬೇಕು ನಮಗೆ ಮೆಜರ್ ಮಾಡ್ಕೋಬೇಕೋಸ್ಕರ ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಅಂದರೆ ಡೀಪಿಂದ ಕೆಳಗಿಷ್ಟು 4.25 ಪಟ್ಟಿ ಹುಕ್ಸ್ ಪಟ್ಟಿ. ಇದು ಹುಕ್ಸ್ ಪಟ್ಟಿ, ಇದೆಲ್ಲ ಬಿಟ್ಬಿಡಿ, ಇದೆಲ್ಲ ಬ್ಯಾಕಿನೇ. ಇದು ಮತ್ತು ಇದು ಮಾತ್ರ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೇಪ್ ಮಾಡ್ಕೊಳ್ಳಿ. ಇಲ್ಲಿ ಅಷ್ಟೇ, ಇಲ್ಲಿ ಈ ಥರ ಶೇಪ್ ಮಾಡ್ಕೊಳ್ಳಿ. ಶೇಪ್ ಅಂದರೆ ಎಷ್ಟು, ಇಲ್ಲಿ ಎಷ್ಟಿದೆ ನೋಡಿ 3 ಇಂಚಿದೆ. ಇಲ್ಲಿ 1/4 ಇಂಚು ಮೇಲಕ್ಕೆ, ಅಂದರೆ ಇಲ್ಲಿ ಶೇಪ್ ಕೊಟ್ಟರೆ ಬ್ಲೌಸ್ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಹಿಂಗೂ ಮಾಡ್ಕೋಬೋದು ಸ್ಟ್ರೈಟು, ಬಟ್ ನಾವು ಶೇಪ್ ಮಾಡ್ಕೊಳ್ಳೋಣ. ಶೇಪ್ ಮಾಡ್ಕೊಂಡ್ರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಫ್ರಂಟಲ್ಲಿ ನೀಟಾಗಿ ಬರುತ್ತೆ. ಓಕೆ ಆಯಿತು. ಇದು ವೀಲ್ ಮಾಡೋಣ. ವೀಲ್ ಮಾಡೋದ್ರಿಂದ ನೋಡಿ, ಇಲ್ಲಿ ನಾನು ಈ ಕಡೆ ಏನು ವೀಲ್ ಮಾಡಿದ್ದೀನಿ ಈ ಸೈಡ್ ಬಂದಿದೆ ನೋಡಿ.
ಸ್ಟಿಚ್ ಮಾಡುವಾಗ ಈಸಿ ಅನ್ಸುತ್ತೆ ನಮಗೆ. ಇದು ಅರ್ಧ ಇಂಚ್ ಬಿಟ್ಟು ಸ್ಟಿಚಿಂಗ್ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ ನಾನು ರೆಡಿಗೆ ಮಾರ್ಕ್ ಮಾಡಿರೋದು. ಸ್ಟಿಚಿಂಗ್ 1/2 ಇಂಚ್ ಬಿಟ್ಟಿನೇ ಕಟ್ ಮಾಡ್ಕೊಳ್ಳಿ. ನೋಡಿ ಇದನ್ನು ಅಷ್ಟೇ ರೆಡಿ ಮಾರ್ಕ್ ಮಾಡ್ಕೊಂಡದ್ದು ಸ್ಟಿಚಿಂಗ್ 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಮ್ಯಾಚ್ ಹಾಕೊಳ್ಳಿ, ಇಲ್ಲೊಂದು ಮ್ಯಾಚು, ಇಲ್ಲೊಂದು ಮ್ಯಾಚು. ಇದು ನೆಕ್ 1/4 ಇಂಚ್ ಬಿಟ್ಕೊಂಡು ಇದು ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಫ್ರಂಟ್ ಮಾಡ್ಕೊಳ್ಳೋಣ. ಇದು 1/4 ಇಂಚು ಹುಕ್ಸ್ ಪಟ್ಟಿಗೆ ಅಂತ 1/4 ಇಂಚ್ ಬಿಟ್ಟು ಸ್ವಲ್ಪ ಹಿಂದೆ ಇಟ್ಕೊಳ್ಳೋಣ. ನೋಡಿ 1/4 ಇಂಚ್ ನಾನು ಹುಕ್ಸ್ ಪಟ್ಟಿಗೆ ಅಂತಾನೆ ಬಿಟ್ಟಿದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ನಾವೇನು ನಾಚ್ ಹಾಕೊಂಡಿದ್ದೀವಿ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ಮಾರ್ಕು, ಆಮೇಲೆ ಡಾಟ್ ಪಾಯಿಂಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಡಾಟ್, ಶೇಪ್ನ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ವೀಲ್ ಆಗಿದೆ ಇಲ್ಲಿ. ಇದನ್ನು ಹಾಕೊಳ್ಳಿ. ಫ್ರಂಟ್ ನೆಕ್ಕು 7.5, ಇದನ್ನ ಕಟ್ ಮಾಡೋವರೆಗೂ ಫ್ರಂಟ್ ಪೀಸ್ ತೆಗಿಬಾರ್ದು. ಫ್ರಂಟ್ ಅಲ್ಲಿ ನೋಡಿ ಸೈಡಲ್ಲಿ ಇಲ್ಲಿವರೆಗೂ ಬ್ಯಾಕ್ ಬಂದಿದೆ, ಫ್ರಂಟ್ ಇಲ್ಲಿ ಎಕ್ಸ್ಟ್ರಾ ಬರಬೇಕು. 1 ಇಂಚು ಅಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಇದೇನಕ್ಕೆ ಅಂದರೆ ನಾವು ಈ ಫ್ರಂಟ್ ಅಲ್ಲಿ ಡಾಟ್ ಬಿಟ್ಟಿವಿ, ಇದಕ್ಕೋಸ್ಕರ ಇದು ಎಕ್ಸ್ಟ್ರಾ ಬೇಕು. ಈಗ ಬ್ಯಾಕ್ ಪೀಸ್ನ ತೆಗೆದು ಓಕೆ. ಈಗ ಆಮೂಲ್ ಏನು ಮಾರ್ಕ್ ಮಾಡ್ಕೊಂಡ್ವಿ ಅದನ್ನ ಕಟ್ ಮಾಡ್ಕೊಳ್ಳೋಣ. 1 ಇಂಚ್ ಡೌನಿಗೆ ಬಂದು ಮತ್ತೆ 1/2 ಇಂಚು ಒಳಗಡೆ ತಗೊಳ್ಳಿ. ಹಾಫ್ ಇಂಚ್ ಒಳಗಡೆ ಎಲ್ಲಿವರೆಗೂ ಫ್ರಂಟ್ ಏನು ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿವರೆಗೂ ಡೌನಿಗೆ ಬರಬೇಕು, ಮತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ವೀಲ್ ಮಾಡಿರೋದು ಫ್ರಂಟ್ ಡಾಟ್ದು. ಇದು ಮಾರ್ಕ್ ಮಾಡ್ತೀನಿ ನಿಮ್ಗೆ ಕಾಣಿಸ್ಲಿ ಅಂತ. ಫ್ರಂಟ್ 7.5 ಇದೆ.
ನೋಡಿ, ಇದು ಸ್ವಲ್ಪ ಬ್ರಾಡಾಗಿ ತಗೊಂಡ್ರೆ ರೌಂಡ್ ಫ್ರಂಟಲ್ಲಿ ರೌಂಡ್ ನೀಟಾಗಿ ಬರುತ್ತೆ. ಹಿಂಗಂತ ಎಲ್ರಿಗೂ ಬ್ರಾಡ್ ಬರಲ್ಲ. ದಪ್ಪ ಇರೋರಿಗೆ ಸ್ವಲ್ಪ ಬ್ರಾಡ್ ಬೇಕಾಗುತ್ತೆ, ಸಣ್ಣ ಇರೋರಿಗೆ ಬ್ರಾಡ್ ಕೊಟ್ರೆ ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇದು ಅಷ್ಟೇ 1/4 ಇಂಚ್ ಬಿಟ್ಬಿಟ್ಟು ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ನಾವು ನೆಕ್ ಪೈಪಿಂಗ್ ಕೊಟ್ಟಾಗ ರೆಡಿ ಈ ಲೈನ್ಗೆ ಫಿನಿಶ್ ಆಗುತ್ತೆ. ಇದು ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ. 4.25 ಇದೆ. 2.25 ಈ ಡಾಟ್ನ ತಗೊಳ್ಳಿ. ಇದು ಒಂದು 3.25 ಇಂಚು 3.25 ಇಂಚಷ್ಟು ಲೆಂತ್ಗೆ ಇದನ್ನ ಲೈನ್ ಹಾಕೊಳ್ಳಿ. ಡಾಟ್ದು 3rd ಡಾಟು 4th ಡಾಟು ನೋಡಿ. ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರೂ ಕಮೆಂಟ್ ಮಾಡಿ, ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಈ ಸೈಡು ಮಾರ್ಕಿಂಗ್ ಬಿದ್ದಿದೆ. ಇಲ್ಲಿ ನಾಚ್ ಹಾಕೊಳ್ಳಿ. ಇಲ್ಲಿ ನಾಚು. ನೆಕ್ಸ್ಟ್ ಸ್ಲೀವ್ ಮಾಡ್ಕೊಳ್ಳಿ. ಸ್ಲೀವ್ಗೆ ಲೈನಿಂಗ್ನ 4 ಫೋಲ್ಡಲ್ಲಿ ಪೂರ್ತಿ ಮಡ್ಚ್ಕೊಂಡ್ಬಿಡಿ. 4 ಕಡೆನೂ ಜಾಯಿಂಟ್ ಕೊಡಬೇಕಾಗುತ್ತೆ. ಸೊ ಒಂದು ಜಾಸ್ತಿ ಒಂದು ಕಡಿಮೆ ಮಡ್ಚ್ಕೊಳ್ಳಿ. ಆವಾಗ ಒಂದು ಸೈಡ್ ಮಾತ್ರ ಜಾಯಿಂಟ್ ಬರುತ್ತೆ. ಇದು ಅಷ್ಟೇ ಸ್ಟ್ರೈಟಾಗಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋಕ್ಕೆ ಒಂದು ಲೈನ್ ಹಾಕೊಳ್ಳಿ. ಇದು ಹೊಲಿಗೆ 1/2 ಇಂಚ್ ಲೈನ್, ಹೊಲಿಗೆ 1/2 ಇಂಚ್ ಲೈನ್ ಹಾಕೊಳ್ಳಿ. ಸ್ಲೀವ್ ಲೆಂತ್ 8 ಇಂಚು, ಸ್ಲೀವ್ ಲೆಂತ್ 7.5, ರೌಂಡು 12.5, 7.5 ರೌಂಡು 12.5. ಇದನ್ನ ಇಷ್ಟೇ ಇಲ್ಲಿ ಬರ್ಕೊಂಬಿಡಿ. 12.5 7.5 ಸ್ಲೀವ್ ಲೆಂತ್ನ ಮತ್ತೆ ಡೌನ್ಗೆ ಹೆಂಗ್ ಇಳಿಸ್ಕೊಳ್ಳೋದು, ಇದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ. ಚೆಸ್ಟ್ ಅಲ್ಲಿ 12ನೇ ಭಾಗ. ಈಗ ನಾವು ಚೆಸ್ಟ್ ಏನ್ ತೊಗೊಂಡ್ವಿ 40, ಇದರಲ್ಲಿ ಡಿವೈಡೆಡ್ ಬೈ 12 ಅಂದ್ರೆ 3.25 3 ಇಂಚು 3.25 ವರೆಗೂ ಬರುತ್ತೆ. ಚೆಸ್ಟ್ ಅಲ್ಲಿ 12ನೇ ಭಾಗ. ಆರ್ಮೋಲ್ ಎಷ್ಟಿದೆ 18.5 ಅಂದ್ರೆ 9.25, ಇಲ್ಲಂದ್ರೆ 9.25. ಇದನ್ನ ಜಾಯಿನ್ ಮಾಡ್ಕೊಳ್ಳಿ. ಪಿ ಶೇಪ್. ಇದು 1.25 ಇಂಚಷ್ಟು ಸ್ಟ್ರೈಟ್ ಬಂದು ಆಮೇಲೆ ಕ್ರಾಸ್ ಆಗಿ ಬರುತ್ತೆ. ಶೇಪ್ ತಗೊಳ್ಳಿ. ನಿಮಗೆ ಇದು ಅಷ್ಟೇ 1/2 ಇಂಚ್ ಹೊಲಿಗೆ ಬಿಟ್ಟು ಕಟ್ ಮಾಡ್ಕೊತಾ ಇದೀನಿ.
ನೋಡಿ, ನೀವು ವಿಡಿಯೋ ನೋಡಿ ಒಂದು ಶಾಂಪಲ್ ನಿಂದೆ ಒಂದು ಬ್ಲೌಸ್ ಕಟ್ ಮಾಡ್ಕೊಳ್ಳಿ. ಫಾಸ್ಟ್ ಆಗಿ ಮಾಡೋದು ಅರ್ಥ ಆಗಲ್ಲ ಅಂತಾನೆ ಸ್ಲೋಗಿ ಪಿನ್ ಟು ಪಿನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೆಲ್ಟ್ಗೆ ನಮ್ಗೆ 4 ಪೀಸು ಒಂದೇ ಕಡೆ ಸಿಗುತ್ತೆ. ಸೊ ನೋಡಿ 4 ಪೀಸು ಇದೆ, 2 4. ಬೆಲ್ಟ್ ಲೆಂತ್ ಹೆಂಗೆ ಅಲ್ವಾ, ಎಷ್ಟಿದೆ 8 ಕಾಲು, 8 ಕಾಲು ಇದು 3 ಕಾಲು ಅಂದರೆ 8 3 11, 11.5 ಬೆಲ್ಟ್ ಲೆಂತ್ ಬೇಕು ನಮಗೆ. ಇದು ಫೋಲ್ಡಿಂಗ್ ಇದೆ, ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. 11.5 3 ಇಂಚು, ಇಲ್ಲಿ 3 ಕಾಲು ಅಂದರೆ ಉಕ್ಸ್ ಪಟ್ಟಿ ಕಡೆ 3 ಇಂಚಿದೆ, ಮತ್ತು ಫಿನಿಶಿಂಗ್ ಸೇರಿ 4 ಇಂಚ್ ಬೇಕಾಗುತ್ತೆ. 1 ಇಂಚ್ ಎಕ್ಸ್ಟ್ರಾ ಅಂದರೆ 3 ಇಂಚು ರೆಡಿ ಇದೆ. 4 ಇಂಚು ಇಲ್ಲರ್ಧ ಸ್ಟಿಚಿಂಗ್ ಹೋಗುತ್ತೆ, ಇಲ್ಲರ್ಧ ಸ್ಟಿಚಿಂಗ್ ಹೋಗುತ್ತೆ. ಆ ಸೈಡು 3 ಕಾಲಿದೆ, ಇಲ್ಲೂ ಅಷ್ಟೇ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 4 ಕಾಲು ಆಗುತ್ತೆ. ಪ್ಲಸ್ ಸೈಡ್ ಡಾಟ್ ಬಂದು ಅರ್ಧ ಇಂಚ್ ಎಕ್ಸ್ಟ್ರಾ, 4 ಮುಕ್ಕಾಲು. ನೋಡ್ಕೊಳ್ಳೋಣ ಶೇಪು ಅಷ್ಟೇ. ನಾವು ಆಲ್ರೆಡಿ ಇಲ್ಲಿ ಫ್ರಂಟಲ್ಲಿ ಇದು ಉದ್ದ ಬಿಟ್ಟಿರ್ತೀವಿ, ಸೊ ಇಲ್ಲಿ ಶೇಪಿಂಗ್ ಡೌನಿಗೆ ಇರುತ್ತೆ. ಇದು ಸೈಡ್ ಚಟ್ಕ ಏನಕ್ಕೆ ಅಂದರೆ ಇದು ಸೈಡಿಗೆ ಹೋಗುತ್ತೆ, ಅದು ನಮಗೆ ಗೊತ್ತಾಗಬೇಕಲ್ಲ. ಇದು ಹುಕ್ಸ್ ಪಟ್ಟಿ ಕಡೆ ಹೋಗುತ್ತೆ, ಇದು ಸೈಡ್ ಹೋಗುತ್ತೆ. ಓಕೆ ಗೈಸ್, ನಾರ್ಮಲ್ ಬ್ಲೌಸ್ ಕಟಿಂಗ್ ಮುಗೀತು. ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ, ನೀಟಾಗಿ ಅರ್ಥ ಆಗುತ್ತೆ. ಮುಂದೆ ಒಂದು ಲೈನಿಂಗ್ ತಗೊಂಡು ನೀವೇ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ನಿಮಗೆ ಡೌಟ್ ಬರುತ್ತೆ, ಡೌಟ್ ಬಂದಾಗ ನಿಮಗೆ ಬ್ಲೌಸ್ ಅರ್ಥ ಆಗ್ತಾ ಇದೆ ಅಂತ ಏನೇ ಡೌಟ್ ಬಂದರೂ ನಂಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈನಿಂಗ್ನ ಇಟ್ಕೊಂಡು ಮೈನ್ ಪೀಸ್ ಕಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮತ್ತು ರೆಡಿ ಟಾಪ್ ತೊಗೊಂಡಿರೋದನ್ನು ನಮ್ಮ ಬಾಡಿ ಮೆಜರ್ಮೆಂಟ್ಗೆ ಹೆಂಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸಿಗೋಣ.